ಸದ್ಯ ಇಲ್ಲಿ ಯಾರೂ ಇಲ್ಲ. ಇವಾಗಲೇ ಗೌರಿ ಹತ್ರ ಮಾತಾಡೋದು ಒಳ್ಳೇದು. ಗೌರಿ, ಯಾಕ ನನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲನ ನಿನಗೆ? ಹಾಗೇನಿಲ್ಲ ಅತಿಯಮ್ಮ, ನಂಗೊಂದು ಸ್ವಲ್ಪ ತಲೆನೋವು ಸಗೊಂತೈತಿ, ಅದಕ್ಕೆ ಇಲ್ಲೊಬ್ಬಕ್ಕೆ ಬಂದು ನಿಂತ್ಕೊಂಡೀನಿ. ಏನು ಗೌರಿ ನೀನು, ನಿಮ್ಮಪ್ಪ ಏನೋ ನೀ ಕಣ್ಣೀರು ಹಾಕ್ಬಿಟ್ಟ ಅಂತಂದು ಅದಕ್ಕೆ ಬಗ್ಗೆ ವಾಪಸ್ ಬಂದುಬಿಡೋದು ಸರಿಯೇನ? ನೀನು ಇವ್ರು ಯಾರು ಮಾತು ಕೇಳ್ದೆ ನಿನ್ನ ಪಾಡಿಗೆ ನೀನು ಹೋಗಿದ್ದಿದ್ರೆ ಇವತ್ತು ನೀನು ಆರಾಮ ಮಕ್ಕಳ ಜೊತೆ ಇಷ್ಟೊತ್ತಿಗೆ ಆಲ್ರೆಡಿ ಮದುವೆ ಆಗಿರ್ತಿದ್ದಿ. ಇವ್ರು ಏನೂ ಮಾಡೋಕ್ಕಾಗ್ತಿಲ್ಲಾಗಿತ್ತು ಗೊತ್ತಾ? ಅತಿಯಮ್ಮ, ದಯವಿಟ್ಟು ಈ ವಿಷಯನ ಮತ್ತೆ ಮಾತಾಡೋಕ್ಕೆ ಹೋಗ್ಬೇಡ್ರಿ. ನಾನಿವಾಗ ಎಲ್ಲನೂ ಮರೆಯೋಕೆ ಪ್ರಯತ್ನ ಪಡಾಕೊಂತೀನಿ, ಕೈ ಮುಗಿತೀನಿ ಪ್ಲೀಸ್. ಇನ್ಮೇಲೆ ಈ ಟಾಪಿಕನ್ನು ನನ್ನ ಮುಂದೆ ತೆಗಿಯೋಕೆ ಹೋಗ್ಬೇಡ್ರಿ ಪ್ಲೀಸ್. ಅದು ಹಂಗಲ್ಲ ಗೌರಿ, ನಾ ಹೇಳಾಕುಂತಿದ್ದೆ. ಪ್ಲೀಸ್ ಅತಿಯಮ್ಮ, ಕೈ ಮುಗಿತೀನಿ. ನನ್ನ ಹತ್ರ ಇನ್ಮೇಲೆ ಆ ಟಾಪಿಕ್ ಮಾತಾಡೋಕೆ ಹೋಗ್ಬೇಡ್ರಿ. ನಾನು ಯಾರನ್ನೂ ಪ್ರೀತಿಸಿಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಬಿಡ್ರಿ, ಕೈ ಮುಗಿತೀನಿ. ನಾನು ಇದನ್ನೆಲ್ಲ ಮರೆಯೋಕೆ ಪ್ರಯತ್ನ ಪಡಾಕೊಂತೀನಿ. ನೀವು ಮತ್ತೆ ಇದೇ ಟಾಪಿಕ್ ತಂದು ಮಾತಾಡಿ ನಂಗೆ ಮತ್ತೆ ಅದನ್ನು ನೆನಪು ಮಾಡೋಕೆ ಹೋಗ್ಬೇಡ್ರಿ ಪ್ಲೀಸ್. ಗೌರಿ, ಯಾಕೆ ಇಲ್ಲೊಬ್ಬಕ್ಕೆ ಬಂದು ನಿಂತ್ಕೊಂಡಿದ್ದಿ? ಬಾ, ಎಲ್ಲರೂ ಊಟ ಮಾಡೋಕೆ ಅಂತಾರ, ಬಾ ನೀನು ಊಟ ಮಾಡಿ ಬಾ. ನಂಗೆ ಇವಾಗ ಹಸು ಇಲ್ಲ, ನಂಗೆ ಹಸು ಆದಾಗ ನಾನು ಊಟ ಮಾಡ್ತೀನಿ. ಗೌರಿ, ನಮ್ಮ ಮೇಲಿರೋ ಸಿಟ್ಟನ್ನು ಊಟದ ಮೇಲೆ ತೋರ್ಸಕ್ಕೆ ಹೋಗ್ಬೇಡ. ಎಷ್ಟು ದಿನ ಅಂತ ಹಿಂಗೆ ಉಪವಾಸ ಇರ್ತಿದ್ದಿ? ಅವಾಗ ನಿನ್ನ ಆರೋಗ್ಯನ ಹಾಳಾಕೈತಿ. ಇದೆಲ್ಲ ಬೇಡ, ಬಾ ಊಟ ಮಾಡ್ಬಾ. ಎಲ್ಲರೂ ಕಾಯಾಗುಂತಾರೆ ನಿನಗಂತಂದು, ಬಾ. ಇವಾಗ ನಿಮ್ಮಿಬ್ಬರಿಗೂ ನನ್ನ ನೋಡಿ ಭಾಳ ಖುಷಿ ಆಗ್ತಾ ಇರ್ಬೋದಲ್ಲ? ಗೌರಿ, ಏನು ಹೇಳಾಕೊಂತಿದ್ದಿ ನೀನು? ನಾನು ಇಷ್ಟಪಟ್ಟವನ ಜೊತೆ ನನ್ನ ಮದುವೆ ಅಂತೂ ಮಾಡಲಿಲ್ಲ ನೀವು. ನಾ ಇಷ್ಟಪಟ್ಟವನ ಜೊತೆ ಅಟ್ಲೀಸ್ಟ್ ನಾನಾದರೂ ಹೋಗಿ ಮದುವೆ ಆಗ್ತೀನಿ ಅಂತಂದ್ರೆ ಅದನ್ನು ಹಾಳು ಮಾಡಿಟ್ರಿ. ಇವಾಗ ನಿಮ್ಮಿಬ್ಬರಿಗೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇರ್ಬೋದಲ್ಲ? ನೀವು ಮಾಡ್ತಾ ಇರೋದು, ನೀವು ಹಿಂದಿಂದ ನನಗೇನು ಮೋಸ ಮಾಡಾಕೊಂತೀರಿ ಅನ್ನೋದು ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರೋಣ. ಆದರೂ ನಾನು ಸುಮ್ಮನೆ ಇದ್ದೀನಿ. ಯಾಕಂದ್ರೆ ನಮ್ಮಪ್ಪಗೋಸ್ಕರ, ನಮ್ಮಪ್ಪ ನಕ್ಕೊತ ಇರ್ಬೇಕನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ನೀವ ಅಂತಂದು. ನಮ್ಮಪ್ಪನ ತಲೆಯಾಗಿಲ್ಲದ್ದೆಲ್ಲ ತುಂಬ ಕಾರಣವೂ ನೀವ. ನನ್ನ ಜೀವನ ಇವತ್ತು ಹಾಳಾಗಿರಲಿ ಬಂದು ನಿಂತ್ಕೊಳೋ ಕಾರಣವೂ ನೀವ. ಇದಕ್ಕೆಲ್ಲ ಕಾರಣ ನೀವ. ಮುಂದೆ ನೀವ ಅನುಭವಿಸ್ತೀರಿ. ನನ್ನ ಜೀವನ ಹಾಳು ಮಾಡಿದ್ದ ಶಾಪ ನಿಮ್ಮನ್ನು ಮಾತ್ರ ಬಿಡೋಂಗಿಲ್ಲ, ನೆನ್ಪಿಟ್ಕೊರಿ. ಗೌರಿ, ಇವಾಗ ನೀನು ಸಿಟ್ನಾಗದಿರಿ. ನಿಂಗೆ ಸರಿ ಯಾವುದು ತಪ್ಪು ಯಾವುದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಂದು ನಿನಗೆ ಇವಾಗ ಗೊತ್ತಾಗಕ್ಕಂತಿಲ್ಲ. ಆದರೆ ಮುಂದೆ ಒಂದಿನ ನಿನಗೆ ಸತ್ಯ ಗೊತ್ತಾದಾಗ ಅವಾಗ ನೀನೇ ಬಂದು ನಮ್ಮ ಹತ್ರ ಕ್ಷಮೆ ಕೇಳಿ ನೀವು ಮಾಡಿದ್ದು ಸರಿ, ನಿಮ್ಮಿಂದ ನನ್ನ ಜೀವನ ಉಳೀತು ಅಂತ ನೀನು ನಮ್ಮ ಹತ್ರ ಬಂದು ಹೇಳ್ತಿದ್ದಿ. ಇವಾಗ ನೀನು ಯಾರು ಒಳ್ಳೆಯವರು ಅಂತ ನೀನೇನು ತಲೆ ಮೇಲೆ ಹಚ್ಕೊಂಡು ಕುತ್ಕೊಂಡೆ ಅಲ್ಲ, ಅವರಿಂದನೇ ನಿನ್ನ ಜೀವನ ಹಾಳಾಗ ಕುಂತಿತ್ತು ಅನ್ನೋದು ನಿನಗೆ ಮುಂದೆ ಒಂದಿನ ಗೊತ್ತಾಗುತ್ತೆ. ಇವಾಗ ನೀನು ಸಿಟ್ನಾಗದಿದ್ದಿ, ಏನೇನೋ ಮಾತಾಡೋಕುಂತಿದ್ದಿ. ಪರವಾಗಿಲ್ಲ, ಸತ್ಯ ಒಂದಲ್ಲ ಒಂದಿನ ಗೊತ್ತಾಗತ್ತಲ್ಲ. ಇವಾಗ ನಿನಗೆ ಗೊತ್ತಾಗದೇ ಇರ್ಬೋದು, ಮುಂದೆ ಗೊತ್ತಾಗತ್ತೆ. ಆವಾಗ ನೀ ಏನು ಮಾತಾಡ್ತಿ ನಾನು ನೋಡ್ತೀನಿ. ಇವಾಗ ನಿನ್ನ ದೃಷ್ಟಿಯಲ್ಲಿ ನಾವು ಒಳ್ಳೆಯರಾಗದೇ ಇರ್ಬೋದು, ಕೆಟ್ಟೋರಾಗಿಯೇ ಇರ್ಬೋದು, ಪರವಾಗಿಲ್ಲ. ನಮ್ಗೆ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಮುಖ್ಯ ಹೊರತು ನಿನ್ನ ದೃಷ್ಟಿನಲ್ಲಿ ನಾವು ಒಳ್ಳೆಯರಾಗಬೇಕು, ನೀನು ನಮ್ಮನ್ನು ಹೊಗಳಬೇಕು ಅಂತ ಅನ್ನೋದು ನಮ್ಮ ತಲೆಯಾಗ ಏನೂ ಇಲ್ಲ. ನಾವಿಬ್ಬರು ಇಷ್ಟೆಲ್ಲ ಗುದ್ದಾಡಿದ್ದು, ಇಷ್ಟೆಲ್ಲ ಮಾಡಿದ್ದು ನಿನ್ನ ಜೀವನ ಸರಿ ಹೋಗಲಿ ಅಂತ ಅನ್ನೋ ಒಂದು ಕಾರಣಕ್ಕೆ ಹೊರತು ಮತ್ತೇನು ದುರುದ್ದೇಶ ನಮ್ಮ ತಲೆಯಾಗಿಲ್ಲ. ಅದು ಒಂದಲ್ಲ ಒಂದಿನ ನಿಂಗೆ ಗೊತ್ತಾಗತ್ತೆ. ಆ ನಂಬಿಕೆ ನನಗೈತಿ. ಇವಾಗ ಸದ್ಯಕ್ಕೆ ನೀನು ಯಾರ ಮಾತನ್ನು ಕಿವಿಯಾಗ ಹಾಕೋಬೇಡ, ನಮ್ಮ ಮಾತನ್ನು ಕಿವಿಯಾಗ ಹಾಕೋಬೇಡ. ನಿನ್ನ ಮುದ್ದಿನ ಅತ್ತಿಗೆಮ್ಮ ಕವಿತಾ, ಆಕೆ ಅವ್ರ ಮಾತನ್ನು ನೀನು ಕಿವಿಯಾಗ ಹಾಕೋಣಕ್ಕೆ ಹೋಗಬೇಡ. ಏನಿದ್ರು ನಿನ್ನ ತಂದೆ ಏನು ಹೇಳ್ತಾರಲ್ಲ ಆ ಮಾತಿಗಷ್ಟೇ ನೀನು ತಲೆಗೆ ಹಾಕೋ. ಮಾವಾರು ಹೇಳಿದ ಮಾತನ್ನು ಮಾತ್ರ ಮೀರಾಕೋಬೇಡ. ಯಾಕಂದ್ರೆ ಮಾವಾರ ಎಷ್ಟು ಬೇಜಾರಾಗಾರಂತ ಅನ್ನೋದು ನಿನಗೆ ಗೊತ್ತೈತಿ. ಮತ್ತು ಅವ್ರ ಮನಸ್ಸಿಗೆ ಮತ್ತೆ ಬೇಜಾರು ಮಾಡೋಕ್ಕೋಬೇಡ. ಅಷ್ಟೇ ನಾವು ಕೇಳ್ಕೊಳ್ಳೋದು, ಮತ್ತೇನಿಲ್ಲ. ಆಗಲೇ ಮಾವರು ಭಾಳ ನೊಂದು ಬಿಟ್ಟಾರ ನಿನ್ನ ವಿಷಯದಾಗ. ಮತ್ತೆ ವಾಪಸ್ ಅವ್ರ ಮನಸ್ಸಿಗೆ ನೋವು ಮಾಡೋಕೆ ಹೋಗ್ಬೇಡ. ಈಗ ಮದುವೆಗೆ ಒಪ್ಕೊಂಡಿರಿ, ಮತ್ತು ಏನೋ ದುಡುಕಿ ಏನೋ ನಿರ್ಧಾರ ತೊಗೊಂಡು ಮತ್ತು ಈ ಮದುವೆ ಆಗಲ್ಲ ಗೀಗಲ್ಲ ಅಂತ ದಯವಿಟ್ಟು ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ಈ ಸಲ ಏನೋ ಆಯಿತು, ಆದರೆ ನೀವು ಮುಂದಿನ ಸಲ ಮತ್ತೆ ತಪ್ಪು ಮಾಡಿದೆ ಅಂದ್ರೆ ಈ ಮನೆಯಾಗಿರೋ ಎಲ್ಲರನ್ನೂ ನೀನು ಕಳ್ಕೊತಿದ್ದಿ ನೋಡು. ಇಷ್ಟ, ಇದ್ರ ಮೇಲೆ ನೀನು ಇಷ್ಟ. ಬಾ ಸವಿ. ಆಯ್ತಾ ಭಾಷಣ ಬಿದ್ದಿದ್ದೆ ನಿಮ್ಮದು? ನೆಮ್ಮದಿಯಾಗಿ ಒಂದು 5 ನಿಮಿಷ ಬಂದು ನಿಂತ್ಕೊಳಕ್ಕೂ ಸಮಾಧಾನ ಇಲ್ಲ ನಮ್ಮ ಮನ್ಯಾಗ. ನನಗೆ ಗೊತ್ತೈತಿ ನಮ್ಮಪ್ಪನ ಖುಷಿಗೆ ಏನು ಮಾಡಬೇಕು, ನಮ್ಮಪ್ಪನ ಖುಷಿಗೆ ನಾ ಏನು ಮಾಡಿದ್ರೆ ಒಳ್ಳೇದು ಅಂತಂದು ನಿಮ್ಮಿಂದ ಉಪದೇಶ ಪಡೆಯುವಂಥ ಅವಶ್ಯಕತೆ ನನಗಿಲ್ಲ. ಇವಾಗ ನಾನು ಮದುವೆ ಆಗ ಕುಂತಿರ್ಬೋದು, ಆದ್ರೆ ನನ್ನ ಮನಸ್ಸಿನಲ್ಲಿರೋದು ಅಕ್ಕೂಲೊಬ್ಬನ. ನೆನಪಿರಲಿ.
ಅಕುಲನ್ ಬಿಟ್ಟು ನನ್ನ ಮನಸ್ಸು ಮತ್ತೆ ಯಾರನ್ನೂ ಗಂಡ ಅಂತ ಒಪ್ಕೊನಲ್ಲ. ಏನ್ಲೇ ಸವಿ, ಇಷ್ಟೆಲ್ಲ ಆದ್ರೂ ಗೌರಿ ಮನಸ್ನಾಗ ಏನೂ ಬದಲಾವಣೆನ ಆಗಿಲ್ಲಲ್ಲ. ಮಾವರ ಒತ್ತಾಯಕ್ಕೋಸ್ಕರ ಮದುವೆ ಒಪ್ಕೊಂಡಾಳಲ್ಲ. ಮುಂದೆ ಮತ್ತೇನಾರು ಹೆಚ್ಚು ಕಮ್ಮಿ ಆದ್ರೆ ಆ ಹುಡುಗನ ಜೀವನನೂ ಹಾಳಾಗುತ್ತಲ್ಲ. ಲಲಿತಾ, ಗೌರಿ ಇನ್ಮೇಲೆ ಅಕುಲನ್ನು ಮೀಟ್ ಆಗೋದಾಗಲಿ ಅವನನ್ನು ಮದುವೆ ಆಗೋದಾಗಲಿ ಮಾಡಂಗಿಲ್ಲ. ಯಾಕಂದ್ರೆ ಆಕೆಗೆ ಮಾವರ ಮಾತಿನ ಮೇಲೆ ಭಾಳ ಬೆಲೆ ಐತಿ, ಗೌರವ ಐತಿ. ಇನ್ಮೇಲೆ ಮತ್ತೆ ಅದ ತಪ್ಪು ಮಾಡೋಕೆ ಹೋಗಲ್ಲ. ಈಗ ಸದ್ಯಕ್ಕೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಈ ಮೊನ್ನೆ ನೋಡ್ಕೊಂಡು ಹೋಗೋಣಲ್ಲ ಹುಡುಗನ್ನ ಅಂತ ಮೊನ್ನೆ ಮದುವೆ ಆದಮೇಲೆ ಆಕಿನ ಒಪ್ಕೊಂಡು ಆಕಿನ ಜೀವನ ನಡ್ಸ್ಕೊಂಡು ಹೋಗೋಣ. ಸತ್ಯ ಒಂದಿಲ್ಲ ಒಂದಿನ ಆಕೆಗೆ ಗೊತ್ತಾಗತ್ತೆ, ಸರಿನಾ? ಅರೆ ತಾರಾ ಏನು ಇಷ್ಟೊತ್ನಾಗ ಅದು ಮುಖ ಈಟ ಮಾಡ್ಕೊಂಬರಾಕಂತಾಳಲ್ಲ ಈ ಕಡೆ. ತಾರಾ, ಇದ್ಯಾಕಿದು ಮುಖ ಈಟ ಮಾಡ್ಕೊಂಬಂದಿಯಲ್ಲ, ಏನಾತ? ಸವಿತಾ, ಲಲಿತಾ, ನಾನು ಇನ್ಮೇಲೆ ಬಟ್ಟೆ ಹೊಲಿಯೋದ ಕೆಲಸಕ್ಕೆ ಬರಂಗಿಲ್ಲ. ಯಾಕೆ, ಏನಾಯ್ತು ನಿನಗೆ? ನಾನು ಇಷ್ಟೆಲ್ಲ ಆಸೆ ಕನಸಿಟ್ಕೊಂಡು ಕಲಿಯಾಕೆ ಬರಬೇಕು, ನಾನು ಒಂದು 4 ಕಾಸು ದುಡಿಬೇಕಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಮ್ಮ ಅತ್ತೆ ಅಲ್ಲ, ಮನ್ಯಾಗ ಜಗಳ ಮಾಡಿ ನಾನು ಹೊಲ್ಯಾಕೆ ಬರಲಾರ್ದಂಗೆ ಮಾಡಿಟ್ಲು. ನಾನೇನೋ ಹೊಲ್ಯಾಕೆ ಬಂದೆ, ನಾನೇನೋ ದುಡಿಯಾಕೆ ಕುಂತೆ ಅಂದ್ರೆ ನನಗೇನೋ ಸೊಕ್ಕ ಬಂದುಬಿಡ್ತೈತಂತ. ಅವಾಗ ನಾನು ಮನ್ಯಾಗ ಕೆಲಸ ಏನೂ ಮಾಡೋಂಗಿಲ್ಲಂತ, ಮತ್ತು ನಾನು ದಿಮಾಕ್ ನಡ್ಸಕ್ಕೆ ಕುಂತ್ಬಿಡ್ತೇನಂತ. ಹೀಗೆಲ್ಲ ನಾ ಇದ್ದದ್ದು ಇಲ್ಲಾಗಿದ್ದೆಲ್ಲ ನನ್ನ ಗಂಡನ ತಲೆ ಹಾಕಿ ತುಂಬಿ ನಾನು ಬರಲಾರ್ದಂಗೆ ಮಾಡಿಟ್ಟ. ಈಗ ಇವಾಗ ನನ್ನ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ಬ್ಯಾಡ್ ಅಂತ ಅಂದರು. ನನ್ನ ಗಂಡಗೇನು ಈಗಲೂ ನಾ ತಿಳಿಸಿ ಹೇಳಿದೆ ಅಂದರೆ ನನ್ನ ಗಂಡ ಒಪ್ಕೋತಾನೆ. ಆದರೆ ನಮ್ಮ ಅತ್ತೆ ಭಾರಿ ಕ್ರಿಮಿನಲ್ ಅದಾಳ. ಒಟ್ಟು ನಾನು ಏನು ಮಾಡ್ಬೇಕಂತ ಅನ್ಕೋತೀನಲ್ಲ ಅದಕ್ಕೆಲ್ಲ ಬರೀ ಅಡ್ಡಗಾಲು ಹೊಡ್ಯಾಕೆ ಕುಂತ್ಬಿಟ್ಟಾಳ. ಹಾಗಾಗಿ ನಾನು ನಾಳೆಯಿಂದ ಬರೋಂಗಿಲ್ಲ. ಅದಕ್ಕೆ ನಿಮ್ಗೆ ಹೇಳೋದ್ರಾತಂತ ಬಂದೆ. ನಿಮ್ಮ ಅತ್ತೆ ಬ್ಯಾಡ್ ಅಂದ್ಲ, ನೀನು ಅಲ್ಲೇ ಮನ್ಯಾಗ ಉಳ್ಕೊಂಬಿಡು. ತಲೆಗಿಲಿ ಕೆಟ್ಟೈತಾನೆ ನಿನಗೆ. ನೀನು ಚಂದನ ತಂಗ ದುಡಿದಿ ಅಂದ್ರೆ 4 ಕಾಸು ಇಟ್ಕೊಂಡೆ ಅಂದ್ರೆ ನಿನಗೆ ನಿಂದೆ ಆದಂಥ ಬೆಲೆ ಸಿಗ್ತೈತಿ, ನಿಂದೆ ಆದಂಥ ಗೌರವ ಸಿಗ್ತೈತಿ. ಅವಾಗ ಏನಂದಿದ್ದೀನಿ, ನಿಮ್ಮ ಅತ್ತೆ ನಿನಗೇನಂತ ಅಂದಿಲ್ಲ, ದುಡಿಯೋಂಗಿಲ್ಲ ಬಿಡಂಗಿಲ್ಲ, 3 ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಅಂತಂದು ಬಾಯಿಗೆ ಬಂದಂಗೆ ಬೈದಾಳ ಅಂತ ಅಂದಿದ್ದಿಲ್ಲ. ಈಗ ನೀ ದುಡಿಯಾಕ ಕುಂತ ಮೇಲೆ ಹೆಂಗೆ ಅನ್ನಕುಂತಾಳ? ನಿಮ್ಮ ಅತ್ತೆ ಹೇಳಿದ್ಲಂತೆ ಕಿವಿಟೋಟ್ಲಂತ. ನಿಮ್ಮ ಅತ್ತೆ ಹಿಂಗೆ ಹೆದ್ರ್ಕೊಂಡು ಎಷ್ಟು ದಿನ ಕುತ್ಕೊಂತಿದ್ದೀನಿ ನೀನು? ಹಿಂಗೆ ಹೆದ್ರ್ಕೊಂಡು ಕುತ್ಕೊಂಡೆ ಅಂದ್ರೆ ನಿನ್ನ ಜೀವನದಾಗ ನೀ ಮುಂದೆ ಬರೋಕ್ಕಾಗಲ್ಲ. ನಿನ್ನ ಕನಸನ್ನು ನಿನ್ನ ಕೈಯಾಗ ನನಸು ಮಾಡ್ಕೊಳಕ್ಕಾಗಂಗಿಲ್ಲ. ಅಲ್ಲಲ್ಲಿ ಹಂಗಂತ ಅವ್ರ ಅತ್ತಿನ ಎದುರು ಹಾಕೋಬೇಕನ ಆಕೆ? ಹಾಕೋಬೇಕು, ಹಾಕೊಳ್ಳೋದ್ರಾಗ ಏನು ತಪ್ಪೈತಿ? ಈಕೇನು ಕೆಟ್ಟದಕ್ಕೆ ಅವ್ರ ಹತ್ತಿನ ಎದುರು ಹಾಕೋಣಕುಂತಾಳನ? ಒಳ್ಳೇದಕ್ಕೆ. ಈಕೆಗೆ ದುಡಿಯೋದಕ್ಕೆ ಶಕ್ತಿ ಐತಿ, ದುಡಿಬೇಕನ್ನೋ ಛಲ ಐತಿ, ಏನಾದರೂ ಮಾಡ್ಬೇಕನ್ನೋ ಮನಸ್ಸು ಐತಿ. ಅಂದಮೇಲೆ ಇವ್ರ ಅತ್ತಿಗೆ ಹೆದ್ರ್ಕೊಂಡು ಎದಕ್ಕೆ ಕುತ್ಕೋಬೇಕು? ನೋಡು ಗೌರಿ, ನೀನು ಎಷ್ಟು ದಿನ ನಿಮ್ಮ ಅತ್ತಿಗೆ ಹೆದ್ರ್ಕೊಂಡು ನೀನು ಕುತ್ಕೋತಿದ್ದಿ, ಅಲ್ಲಿ ತನಕ ನಿನ್ನ ಜೀವನ ಇಷ್ಟ. ಇವಾಗ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತಿ, ಅದನ್ನು ಚಂದನ ತಂಗ ಉಪಯೋಗ ಮಾಡ್ಕೊಂಡು ಅಂದ್ರೆ ನೀನು ಮುಂದೆ ಬರ್ತಿದ್ದಿ. ಇಲ್ಲ ಹಿಂಗೆ ಹೆದ್ರ್ಕೊಂಡು ಕುತ್ಕೋತೀನಿ ಅಂತಂದ್ರೆ ಅಲ್ಲೇ ಮನ್ಯಾಗ ಕುತ್ಕೋತಿದ್ದಿ ನೋಡು. ಹಂಗೆ ನಿನ್ನ ಗಂಡಗೂ ಒಂದು ಸ್ವಲ್ಪ ತಿಳಿಸಿ ಹೇಳು. ತಾಯಿ ಹೇಳಿದ್ದು ಎಲ್ಲನೂ ವೇದ ವಾಕ್ಯ ಅಲ್ಲ, ಯಾವುದು ಸರಿ ಇರ್ತೈತಿ ಯಾವುದು ತಪ್ಪು ಇರ್ತೈತಿ ಅನ್ನೋದನ್ನು ನಿನ್ನ ಗಂಡಗೂ ಕೂತ್ಕೊಂಡು ಯೋಚನೆ ಮಾಡಕ್ಕೆ ಹೇಳು. ಹಂಗೆ ನಿನ್ನ ಕನಸು ಏನು ಅನ್ನೋದನ್ನು ನಿನ್ನ ಗಂಡನ ಮುಂದೆ ಹೇಳು. ನನಗೆ ದುಡಿಬೇಕನ್ನೋ ಆಸೆ ಐತ್ರಿ, ನನಗೂ ನಾನು ಏನಾದರೂ ಒಂದು ಕೆಲಸ ಮಾಡಿ ನಾನು ದುಡಿಯಾಕೆ ಕುಂತೆ ಅಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ ಅಂದ್ರೆ ನನಗೂ ಕೆಲವೊಂದು ಸಣ್ಣ ಪುಟ್ಟ ಕನಸುಗಳೆಲ್ಲ ಅದಾವು, ಅದನ್ನೆಲ್ಲ ಈಡೇರಿಸ್ಕೋಬೇಕು ಅಂತಂದು ನಿನ್ನ ಗಂಡಗೆ ನೀನು ತಿಳಿಸಿ ಹೇಳು. ನಿನ್ನ ಗಂಡ ಒಪ್ಕೊಂಡ ಮೇಲೆ ನಿಮ್ಮ ಅತ್ತಿನೂ ಒಪ್ಕೊಳ್ಳಿಲ್ಲ ಅಂತಂದ್ರೆ ಬಿಡು, ಅಲ್ಲಿಗೆ ಬಿಟ್ಟು ಹಾಕ, ನಿನ್ನ ಪಾಡಿಗೆ ನೀನು ದುಡಿಯೋದು ಕಲಿ. ನೀನು ಚಂದನ ತಂಗ ದುಡಿದಿ ಅಂತ ಅಂದ್ರೆ ಮನ್ಯಾಗ ಅವಾಗ ನಿನ್ನ ಮಾತು ನಡಿತೈತಿ. ನೀ ಹಿಂಗೆ ಹೆದ್ರ್ಕೊಂಡು ಮೂಲೆ ಹಾಕಿ ಕುತ್ಕೊಂಡಿ ಅಂದ್ರೆ ನಿಮ್ಮ ಮತ್ತೆ ಇನ್ನೊಂದಿಷ್ಟು ನಿನ್ನನ್ನು ಮೂಲೆ ಗುಂಪು ಮಾಡಿರ್ತಾಳೆ. ಹೌದು ತಾರ, ನಿನ್ನ ಜೀವನಕ್ಕೆ ನೀನು ಬೆರಿಕೆ ಆಗಲೇಬೇಕೀಗ. ನೀನು ಈಗ ದುಡಿಯೋ ವಯಸ್ಸೈತಿ, ಚಂದನ ತಂಗ ದುಡಿದಿ ಅಂತಂದ್ರೆ ನೀನು ಮುಂದೆ ಆರಾಮಾಗಿರ್ಬೋದು. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ನೀನು ಗಂಡನ ಹತ್ರನ ಕೈ ಚಾಚಬೇಕಾಗತ್ತೆ. ನಿನ್ನ ಕನಸು ಏನೈತಲ್ಲ, ನಾನು ಹಿಂಗೆ ದುಡಿದು ಹಿಂಗೆ ಮನೆ ಕಟ್ಸ್ಬೇಕು, ನಮ್ದು ಆದಂಥ ಒಂದು ಜೀವನ ಕಟ್ಕೋಬೇಕಂತ ಏನು ಆಸೆ ಪಟ್ಟಿಯಲ್ಲ, ಅದೆಲ್ಲ ಆಸೆಯಾಗಿನ ಉಳಿದು ಬಿಡ್ತೈತೆ ಅಷ್ಟೇ. ಎಷ್ಟೋ ಜನ ಹೆಣ್ಮಕ್ಳಿಗೆ ದುಡಿಬೇಕಂದ್ರೂ ಅವಕಾಶ ಸಿಗಂಗಿಲ್ಲ, ಆದರೆ ನಿನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕೈತಿ. ಅದನ್ನು ಚಂದನ ತಂಗ ಯೂಸ್ ಮಾಡ್ಕೋತೀಯ ಅಥವಾ ನಿಮ್ಮ ಅತ್ತಿ ಮಾತು ಕೇಳಿ ಹೆದ್ರುಕೊಂಡು ಅಲ್ಲೇ ಮನ್ಯಾಗ ಉಳಿತೀಯ, ನಿನಗೆ ಬಿಟ್ಟಿದ್ದು ನೋಡು. ಹೌದು, ನೀವು ಹೇಳೋದು ಸರಿನೇ ಐತಿ. ನಮ್ಮ ಅತ್ತಿ ದುರ್ಬುದ್ಧಿಗೆ ನಾನು ಬಲಿ ಆಗಂಗಿಲ್ಲ. ಇಲ್ಲ, ನಾಳೆಯಿಂದ ನಾನು ಕೆಲ್ಸಕ್ಕೆ ಬರ್ತೀನಿ. ನಮ್ಮ ಅತ್ತಿ ಬ್ಯಾಡ್ ಅಂದ್ರೂ ಬಿಡಂಗಿಲ್ಲ, ಬೇಕಂದ್ರೂ ಬಿಡಂಗಿಲ್ಲ, ನಾ ಬರ್ತೀನಿ. ಅದು ಏನು ಮಾತಾಡ್ತಾಳೆ ಮಾತಾಡಲಿ. ನಮ್ಮ ಅತ್ತಿ ಹತ್ರ ಇನ್ಮೇಲೆ ಹೆಂಗಿರ್ಬೇಕಂತಂದು ನನಗೆ ಗೊತ್ತೈತಿ. ಥ್ಯಾಂಕ್ ಯು ಸವಿತಾ, ಥ್ಯಾಂಕ್ ಯು ಲಲಿತಕ್ಕ. ಒಟ್ಟಿನಲ್ಲಿ ನಾನು ಹೆದರ್ಕೊಂಡಿದ್ದೆ ಇಷ್ಟು ದಿನ. ನಾನು ಹೆದರಿಕೆಯನ್ನು ಹೋಗಿಸಿದ್ರಲ್ಲ, ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ. ಇನ್ಮೇಲೆ ನನಗೆ ಗೊತ್ತೈತಿ ನಮ್ಮ ಅತ್ತೆ ಜೊತೆ ಹೆಂಗಿರ್ಬೇಕಂತಂದು. ನಾಳಿಂದ ನಾನು ಬರಿತೀನಿ, ನಾನು ದುಡಿತೀನಿ, ನನ್ನ ಆಸೆ ಕನಸುಗಳನ್ನು ನಾನು ಈಡೇರಿಸ್ಕೋತೀನಿ. ನಾನು ಬರ್ತೀನಿ ಇವಾಗ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಬರಲಿ? ಇದು ನಮ್ಮ ತಾರಾ ಅಂದ್ರೆ 10 ಗಂಟೆಗೆ ಬಾ ನೀನು. ಸರಿ, ನಾನು ಬರ್ತೀನಿ. ಸರಿ, ಬಾಯ್. ಅಯ್ಯ, ಇಲ್ಲೇ ನಿಂತ್ಕೊಂಡಿವ್ನು ನಾವು. ಮೊದ್ಲು ಟೈಮ್ ಆಗೈತಿ ಊಟಕ್ಕೆ. ನಡಿ ಮೊದಲು ತಾಟ ಚೆನ್ನ.
ಇಲ್ಲಿ ಮಳೆ ಜೋರು ಬರಾಕುಂತೈತಿ. ವಿಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಸಾರಿ ಕೇಳಾಕೊಂತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ನಮಸ್ಕಾರ. ಸರಿ ನಡಿ.